ಬಸವಣ್ಣನವರ ಒಂದು ಪರಿಚಿತವಲ್ಲದ ವಚನ ನೆನಪಿಟ್ಕೊಂಡಿರ್ಬೇಕು ನೀವೆಲ್ಲ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು. ಅದನ್ನು ನೋಡ್ತಾ ಇದ್ದೆ. ಅದರಲ್ಲಿ ರೋಗಗಳ ವಿಷಯವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ನೋಡಿದಿರಿ ಡಾಕ್ಟರ್ ಅಲೆಕ್ಸಿ ಕೆರೆಲ್ ಮತ್ತು ರೋಗಗಳ ಬಗ್ಗೆ ಬೇರೆ ಬೇರೆಯವರು ಕೊಟ್ಟ ಅಭಿಪ್ರಾಯಗಳನ್ನು ತಿಳ್ಕೊತಾ ಇದ್ವಿ. ಹಾಗಾದ್ರೆ ಈಗೊಂದ್ಸಾರಿ ಕೇಳ್ತೀನಿ, ಇನ್ನೊಂದ್ಸಾರಿ ಹೇಳ್ಬಿಡಿ, ರೋಗ ಬರ್ಬೇಕಾ ಬರಬಾರ್ದಾ? ಪರವಾಗಿಲ್ಲ, ಒಬ್ಬ ಹುಡುಗಿನ ಜೋರಾಗಿ ಹೇಳ್ತಿದ್ದಾಳೆ. ಬರಬೇಕು ಅಂದ್ರೂ ರೋಗ ಬಂದೇ ಬರ್ತವೆ, ಬರಬಾರ್ದು ಅಂದ್ರೂ ರೋಗ ಬಂದೇ ಬರ್ತವೆ. ಯೋಗ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ, ಆರೋಗ್ಯ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ರೋಗಗಳು ಇದ್ದೇ ಇರ್ತವೆ. ಹೆಂಗೆ ಎಲ್ಲಿ ತನಕ ಹಗಲಿರ್ತದೋ ಅಲ್ಲಿ ತನಕ ರಾತ್ರಿ ಇರ್ತದೆ. ರಾತ್ರಿ ಇಲ್ಲ, ಹಗಲು ಇಲ್ಲ. ಹಗಲು ರಾತ್ರಿಗಳು ಒಂದಕ್ಕೊಂದು ಸಾಪೇಕ್ಷ. ಹಾಗೆ ರೋಗ ಮತ್ತು ಆರೋಗ್ಯ ಒಂದಕ್ಕೊಂದು ಸಾಪೇಕ್ಷ, ಒಂದನ್ನು ಬಿಟ್ಟು ಒಂದಿಲ್ಲ. ನಮಗೆ ಕತ್ಲು ಬೇಡ ಅಂದ್ರೆ ಲೈಟ್ ಹಾಕೋಬಹುದು, ದೀಪ ಹಚ್ಕೋಬಹುದು, ಏನಾರ ಮಾಡ್ಕೋಬಹುದು. ಆದ್ರೆ ಕತ್ಲಂತೂ ಪ್ರಕೃತಿಯಲ್ಲಿರೋದೆ. ಹಾಗೆ ರೋಗ ಬೇಡ ಅಂದ್ರೆ ರೋಗ ಬರ್ಲಾರ್ದಂಗೆ ಬದುಕ್ರಿ. ಇವತ್ತು ಬಹಳಷ್ಟು ಜನ ರೋಗ ಬೇಡ ಅಂತ ಬಯಸ್ತಾರೆ, ಆದ್ರೆ ರೋಗ ಬರೋ ಹಂಗೆ ಬದುಕ್ತಾರೆ. ಅರ್ಥ ಆಯ್ತಲ್ಲ ನಾನು ಹೇಳೋದು? ರೋಗ ಬರೋದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ರೋಗ ಬರ್ಲಾರ್ದಂಗೆ ನಡ್ಕೊಂತ ಇದೀವ ಅಂದ್ರೆ ಇಲ್ಲ. ರೋಗ ಬರೋಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ, ಆದ್ರೆ ಬಯಸೋದು ಮಾತ್ರ ರೋಗ ಬರಬಾರ್ದು ಅಂತ. ಇದು ಹೆಂಗೆ ಅಂದ್ರೆ, ಶ್ರೀಮಂತರಾಗಬೇಕು ಅಂತ ಆಸೆ ಪಡೋದು, ಒಟ್ಟ ದುಡಿಯಂಗೆ ಇಲ್ಲ. ಅರ್ಥ ಆಯ್ತಲ್ಲ? ಒಟ್ಟ ದುಡಿಯಂಗೆ ಇಲ್ಲ, ಸುಮ್ಮನೆ ಮಲ್ಕೊಳ್ಳೋದು ಅಥವಾ ಭಿಕ್ಷಾಪಾತ್ರ ಹಿಡ್ಕೊಂಡು ಅಡ್ಡಾಡೋದು. ಬಯಸೋದು ಮಾತ್ರ ಶ್ರೀಮಂತರಾಗ್ಬೇಕಂತ ತಪಸ್ಸು ಮಾಡಿದರೆ ಅಥವಾ ಜಪ ಮಾಡಿದರೆ ಶ್ರೀಮಂತರಾಗಂಗಿಲ್ಲ. ಶ್ರೀಮಂತರಾಗಬೇಕಂದ್ರೆ ದುಡಿಬೇಕಾಗ್ತದೆ, ಕಷ್ಟಪಡ್ಬೇಕಾಗ್ತದೆ. ಹಾಗೆ ರೋಗ ಬರಬಾರ್ದು ಅಂತ ಇಚ್ಛೆ ಇದ್ದರೆ, ರೋಗ ಬರಲಾರದ ಹಾಗೆ ಕೆಲವು ನಿಯಮಗಳನ್ನು ಗುರುಗಳಿಂದ ತಿಳ್ಕೊಂಡು ಹಾಗೆ ಬದುಕಬೇಕು. ಹಂಗೆ ಬದುಕಿದ್ದೆ ಆದರೆ ರೋಗಗಳು ಬರೋದಿಲ್ಲ, ಇಲ್ಲ ಅಂದ್ರೆ ಬರ್ತಾವೆ. ರೋಗಗಳ ಪರಿಚಯವನ್ನು ಮಾಡ್ಕೊತಾ ಇದ್ವಿ. ರೋಗ ಅಂದರೆ ಸ್ಟ್ರಗಲ್ ಆಫ್ ದ ಬಾಡಿ, ಶರೀರದ ಹೋರಾಟ, ತೊಂದರೆ ಕೊಡುವ ಮಾಧ್ಯಮದ ವಿರುದ್ಧ, ಡಿಸ್ಟರ್ಬಿಂಗ್ ಏಜೆಂಟ್, ಅಗೇನ್ಸ್ಟ್ ಡಿಸ್ಟರ್ಬಿಂಗ್ ಏಜೆಂಟ್. ದಿಸ್ ಇಸ್ ಕಾಲ್ಡ್ ಡಿಸೀಸ್. ಅಂದರೆ ನಮ್ಮ ಶರೀರದಲ್ಲಿ ಏನೇ ಕೊಳೆ ಬಂದರೆ, ಹೊರಗಿನ ವಸ್ತುಗಳು ಬಂದರೆ ಶರೀರ ಹೋರಾಟ ಶುರು ಮಾಡ್ತದೆ, ಹೊರಗೆ ಹಾಕ್ಬೇಕು ಅವ್ರನ್ನಂತೆ. ಆವಾಗ ನಾವು ಅದಕ್ಕೆ ರೋಗ ಅಂತ ಹೆಸರು ಕರಿತೀವಿ. ಇನ್ನು ರೋಗಗಳಲ್ಲಿ 3 ಗುಂಪು ಹೇಳಿದ್ವಿ. ಮೊದಲನೇದು ಶೀಘ್ರ ರೋಗಗಳು, ಅಕ್ಯೂಟ್ ಡಿಸೀಸಸ್, ಬರೋದು ಬೇಗ ಹೋಗೋದು ಬೇಗ. ಎರಡನೇದು ದೀರ್ಘ ರೋಗಗಳು, ಬರೋದು ನಿಧಾನ, ಹೋಗೋದಂತೂ ಇಲ್ವೇ ಇಲ್ಲ ಕೆಲವು ಸಾರಿ. ಬಹಳ ಜನ ಇತ್ತೀಚೆಗೆ ರೋಗಕ್ಕೆ, ದೀರ್ಘ ರೋಗಗಳಿಗೆ ಬಹಳ ಜನ ಬಲಿಯಾಗ್ತಾ ಇದ್ದಾರೆ. 40 ವರ್ಷದ ಮೇಲೆ, 30 ವರ್ಷದ ಮೇಲೆ, 40 ವರ್ಷದ ಮೇಲೆ ತುಂಬ ಜನ ದೀರ್ಘ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳು ಕೂಡ ದೀರ್ಘ ರೋಗಗಳಿಗೆ ಬಲಿ ಆಗ್ತಿದ್ದಾರೆ. ಅದು ಬಹಳ ಚಿಂತೆಯ ವಿಷಯ ಆಗಿದೆ. ದೊಡ್ಡವರಿಗೆ ಬಂದಂತಹ ಶುಗರ್ ಕಾಯಿಲೆಯನ್ನು ನಾವು ಮಾತ್ರೆ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ, ಇನ್ಸುಲಿನ್ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ. 10 ವರ್ಷ ಇನ್ಸುಲಿನ್ ತಗೊಳ್ಳಾರ್ದೆ ಬದುಕಿದ್ದಾರೆ ದೊಡ್ಡವರು. ಅಂದ್ರೆ 40 ವರ್ಷದ ಮೇಲೆ ಬಂದಂಥವ್ರು, 30 ವರ್ಷದ ಮೇಲೆ ಬಂದಂಥವ್ರು. ಇದಕ್ಕೆ ಟೈಪ್ 2 ಅಂತ ಹೇಳ್ತಾರೆ. ಶುಗರ್ ತಜ್ಞರು, ಸಕ್ಕರೆ ಕಾಯಿಲೆ ತಜ್ಞರು ಟೈಪ್ 1, ಟೈಪ್ 2 ಅಂತ ಹೆಸರು ಕೊಟ್ಟಿದ್ದಾರೆ. ಟೈಪ್ 1 ಬಂದಂಥವ್ರಿಗೆ, ಅಂದ್ರೆ ಸಣ್ಣ ಮಕ್ಕಳಿರುವಾಗಲೇ ಇನ್ಸುಲಿನ್ ಕೊಡೋಕೆ ಶುರು ಮಾಡ್ಬೇಕು. ಅಂಥವ್ರಿಗೆ ಹುಷಾರು ಮಾಡೋದು ಕಷ್ಟ ಆಗಿದೆ, ಏನು ಮಾಡಿದ್ರು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಆಲ್ಟರ್ನೇಟ್ ಏನಾದರೂ ಕಂಡುಹಿಡಿಬೇಕಾಗಿದೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಆಧ್ಯಾತ್ಮಿಕ ಚಿಕಿತ್ಸೆಯಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಅದ್ರ ಮೂಲಕನೂ ಸಕ್ಸಸ್ ಆಗಿಲ್ಲ. ಹಾಗಾದರೆ ಇದಕ್ಕೇನು ಪರಿಹಾರ ಅಂದ್ರೆ, ಪರಮಾತ್ಮನೇ ಪರಿಹಾರ ಕೊಡಬೇಕು. ಹೊಸದಾಗಿ ಇನ್ಯಾರಾದರೂ ಹೊಸ ಸಂಶೋಧನೆ ಮಾಡಬೇಕು. ಇನ್ನು ದೀರ್ಘ ರೋಗಗಳು ಅಂತಂದ್ರೆ ಹೇಳ್ತಾ ಇದ್ದೆ, ಟೈಫಾಯ್ಡ್, ಮಲೇರಿಯಾ, BP, ಶುಗರ್,
ಒಬ್ಯಾಸಿಟಿ ಅಂದರೆ ಬೊಜ್ಜಿನ ಸಮಸ್ಯೆ, ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ, ಮುಟ್ಟಿನ ಸಮಸ್ಯೆ, ಈ ಥರದ್ದೆಲ್ಲ ದೀರ್ಘ ರೋಗಗಳು ಅಂತ ಕರೀತಾರೆ. ಡಿಸ್ಟ್ರಕ್ಟಿವ್ ಡಿಸೀಸ್ ಅಂತ ಬರ್ತಾವ, ಅಂದರೆ ಮಾರಣಾಂತಿಕ ರೋಗಗಳು. ಅವು ಬಂದರೆ ನಮ್ಮ ಆಯುಷ್ಯದ ಕೌಂಟ್ ಡೌನ್ ಶುರುವಾಗತ್ತೆ. ಅರ್ಥ ಆಯ್ತಾ? ಕೌಂಟ್ ಡೌನ್ ಅಂದ್ರೆ ಗೊತ್ತಾಯ್ತಾ? ಕ್ಯಾನ್ಸರ್, HIV, ಸೋಂಕು ಅಂದರೆ ಏಡ್ಸ್. ಅದೇನು ಏಡ್ಸು ಇವಾಗ ಮಾರಣಾಂತಿಕ ರೋಗ ಏನಲ್ಲ. ಇವಾಗ ಏಡ್ಸ್ ಬಂದ ಮೇಲೂ 20 ವರ್ಷ 25 ವರ್ಷ ಬದುಕುವಂಥ ಅವಕಾಶಗಳನ್ನು ಸರ್ಕಾರ ಒದಗಿಸ್ಕೊಡ್ತಾ ಇದೆ, ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದಾರೆ. ಆದರೆ ಕ್ಯಾನ್ಸರ್ ಮಾತ್ರ ಇಷ್ಟು ಕೆಟ್ಟದಾಗಿದೆ, ಅದು ನಿಮ್ಮ ಮನೆಯನ್ನು ಹಾಳು ಮಾಡುತ್ತೆ, ನಿಮ್ಮ ಶರೀರವನ್ನು ಹಾಳು ಮಾಡುತ್ತೆ. ಕ್ಯಾನ್ಸರ್ ಚಿಕಿತ್ಸೆ ಬಹಳ ಕಾಸ್ಟ್ಲಿ ಆಗಿದೆ. ಸರ್ಕಾರ ಇನ್ನೂ ಉಚಿತವಾಗಿ ಕ್ಯಾನ್ಸರ್ ಚಿಕಿತ್ಸೆ ಕೊಡ್ತಾ ಇಲ್ಲ, ಕೊಡಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಆದ್ರೆ ಬದುಕೋದಂತೂ ಡೌಟೇ, ಬಹಳ ಜನ ಬದುಕಲ್ಲ. ನಿಮಗೆಲ್ಲ ಒಂದು ಘಟನೆ ನಡೆದಿದ್ದ ಘಟನೆ ಹೇಳ್ತೀನಿ, 2 ಘಟನೆ ಹೇಳ್ತೀನಿ, ತಿಳ್ಕೊಂಡಿರ್ಬೇಕು ಇವೆಲ್ಲ. ಹಿಂದೆ ಒಂದು ಭಾವನೆ ಇತ್ತು ಜನರಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಹಳೆಯ ಜನರಲ್ಲಿ, ಭಾರತ ದೇಶದಲ್ಲಿ ಒಂದು ಭಾವನೆ ಇತ್ತು. ಏನಂದ್ರೆ ಕಾಶಿಯಲ್ಲಿ ಸತ್ರೆ ಏನ್ ಸಿಗತ್ತೆ? ಕೈಲಾಸ. ಕಾಶಿಯಲ್ಲಿ ಸತ್ರೆ ಕಲ್ಗಟ್ಟಿಗೆ ಕೇಳಿಲ್ಲ ಇನ್ನು? ಕಲ್ಗಟ್ಟಿಗೆ ಜನ ಕೇಳಿಲ್ಲ ಈ ಮಾತನ್ನ? ಕೇಳ್ಯಾರ ಅಪ್ಪಗಳು ಹೇಳಕತ್ತಾರೆ, ಕೇಳೇವ. ನೀವು ಜನ ಕೇಳ್ದಂಗೆ ಕಾಣಲ್ಲ, ಯಾಕಂದ್ರೆ ಸುಮ್ಮನೆ ಕೂತೀರಿ. ಆವಾಗ ಕಾಶಿಲ್ ಸತ್ರ ಕೈಲಾಸ ಅಂತಿತ್ತು. ಇವಾಗ ಅದು ಬದಲಾವಣೆ ಆಗಿದೆ ಸ್ವಲ್ಪ. ICUನಲ್ಲಿ ಸತ್ರ ಕೈಲಾಸ ಅಂತ.